ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ. ನಾವು ಬರ್ಡೇ ವ್ಲಾಗ್ನ ಶುರು ಮಾಡ್ತಾ ಇರೋದು ದೇವಸ್ಥಾನದಿಂದ. ಮಲ್ಲೇಶ್ವರಮಲ್ಲಿರೋ ಸರ್ಕಲ್ ಮಾರಮ್ಮಗೆ ನಾವು ಬಂದಿರೋದು. ನಮಗೆ ಇದೊಂಥರ ಎಮೋಷ್ನಲ್ ಪ್ಲೇಸ್. ನಾವೆಲ್ಲೇ ಹೋಗಬೇಕಾದ್ರೂ ದೇವಸ್ಥಾನಗಳಿಗೆ, ಬೇರೆ ದೂರ ಬಾರ ಆದರೂ ಸರಿ, ಬರ್ಡೇಗಾದ್ರೂ ಸರಿ, ಫಸ್ಟ್ ನಾವು ಬರೋದು ಈ ದೇವಸ್ಥಾನಕ್ಕೆ. ಆದರೆ ಸ್ವಲ್ಪ ನಾವು ಲೇಟಾಗಿ ಬಂದಿರೋ ಕಾರಣ ಇದು ಕ್ಲೋಸ್ ಆಗಿತ್ತು. ಬಟ್ ಸ್ಟಿಲ್ ಆ ದೇವಿ ದರ್ಶನ ಕೊಡಲೇಬೇಕು ಅಂತಂದರೆ ಕೊಟ್ಟೇ ಕೊಡ್ತಾರೆ ಅಲ್ವಾ. ಅದೇ ಥರ ನಮಗೂ ಆಯಿತು. ನಾವು ಇನ್ನೇನು ಕ್ಲೋಸ್ ಆಯಿತು ಹೋಗೋಣಪ್ಪ ಅನ್ನೋ ಅಷ್ಟರಲ್ಲಿ ಅಲ್ಲಿ ನಮಗೆ ಗೊತ್ತಿರೋರೊಬ್ಬರು ಇವತ್ತು ನಮ್ಮ ಬರ್ಡೇ ಅನ್ನೋ ಕಾರಣಕ್ಕೆ ಬನ್ನಿ ಅಂದ್ಬಿಟ್ಟು ಲಾಕ್ ಮಾಡಿರೋದನ್ನು ಓಪನ್ ಮಾಡಿ ಗರ್ಭಗುಡಿಲಿ ನಮಗೆ ನೋಡಿ ದರ್ಶನ ಕೊಟ್ಟರು. ನಾವು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಇದು ಶನೀಶ್ವರ ಟೆಂಪಲ್, ವಿದ್ಯಾರಣ್ಯಪುರದಲ್ಲಿರೋ ಟೆಂಪಲ್. ಇಲ್ಲೂ ದರ್ಶನ ಮಾಡಿಕೊಂಡು ಮತ್ತೆ ಫ್ಯಾಮಿಲಿ ಎಲ್ಲ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಆಫ್ಟರ್ನೂನ್ ಲಂಚ್ ಆಗಿರುತ್ತೆ. ನಾವು ಲಂಚಿಗೆ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ದೊಡ್ಡಬಳ್ಳಾಪುರ ರೋಡಲ್ಲಿರೋ ಹೋಟೆಲ್ಗೆ. ದೊಡ್ಡಬಳ್ಳಾಪುರಲ್ಲಿ ನಮ್ಮ ಫೇವ್ರೆಟ್ ಹೋಟೆಲ್ ಒಂದಿದೆ. ಅದು ಲೈಕ್ ಎವ್ರಿ ಟೈಮ್ ಗೋ ಟು ಹೋಟೆಲ್ ಅಂತ ಹೇಳ್ಬೋದು. ಫ್ಯಾಮಿಲಿ ಅವರೆಲ್ಲರಿಗೂ ಅಲ್ಲಿನ ಊಟ ಅಂದರೆ ತುಂಬ ಇಷ್ಟ. ಸೊ ಬರ್ಡೇ ದಿನ ಅವ್ರಿಗೆ ನಾವು ಲಂಚ್ ಕೊಡಿಸ್ಬೇಕಾದ್ರೆ ಅವ್ರ ಫೇವ್ರೆಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಲ್ವ. ಸೊ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಆದ್ವಿ. ಇಲ್ಲಿನ ಫುಡ್ ರಿವ್ಯೂನು ನಿಮ್ಮ ಜೊತೆ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ರೆಸ್ಟೋರೆಂಟ್ಗೆ ನಾವು ಮೋರ್ ದೆನ್ 6-7 ಟೈಮ್ಸ್ ಬಂದಿದ್ದೀನಿ. ಬಟ್ ಸೇಮ್ ಅಥೆಂಟಿಕ್ ಆಂಧ್ರ ಸ್ಟೈಲ್ ಫುಡ್ಡೇ ಸಿಗೋದು ನಿಮಗೆ. ಮತ್ತು ಎವ್ರಿ ಟೈಮ್ ಟೇಸ್ಟ್ ಒಂದೇ ಇರುತ್ತೆ, ಚೇಂಜ್ ಆಗೋಲ್ಲ. ಸೊ ದಟ್ ಈಸ್ ದ ಮೇನ್ ಥಿಂಗ್ ಇಲ್ಲಿ. ಯಾರೆಲ್ಲ ದೊಡ್ಡಬಳ್ಳಾಪುರ ರೋಡಲ್ಲಿ ಟ್ರಾವೆಲ್ ಮಾಡ್ತಾರೋ ಈ ಪ್ಲೇಸನ್ನು ಡೆಫಿನೆಟ್ಲಿ ಒಂದ್ಸತಿ ಕನ್ಸಿಡರ್ ಮಾಡಿ ಅಂತ ನಾನು ಹೇಳ್ತೀನಿ. ನೋಡ್ತಾ ನೋಡ್ತಾ ನಾವು ರೆಸ್ಟೋರೆಂಟ್ಗೆ ಬಂದೇ ಬಿಟ್ವಿ. ನೋಡಿ, ನಾನು ಹೇಳಿದ್ನಲ್ಲ, ಇದೇ ದ ಫೇಮಸ್ ರೆಸ್ಟೋರೆಂಟ್ ರಾಯಲ್ ನಂದನ, ದೊಡ್ಡಬಳ್ಳಾಪುರ ರೋಡಲ್ಲಿರೋದು. ಇಲ್ಲಿನ ಆ್ಯಂಬಿಯನ್ಸು ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ದ ಮೇನ್ ಥಿಂಗ್ ನಾನು ಇಲ್ಲಿ ಹೇಳಲೇಬೇಕಾಗಿರೋದು ಅಂದರೆ ದ ಸರ್ವೀಸ್. ನೀವು ಹೋಗಿ 10-20 ಮಿನಿಟ್ಸ್ಗೆ ನಿಮ್ಮ ಫುಡ್ ರೆಡಿ ಇರುತ್ತೆ. ನೀವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಷ್ಟು ಇಲ್ಲ. ಎಷ್ಟೇ ಜನ ಇದ್ರೂ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಪ್ರತಿ ಸತಿನೂ ನಮಗಿದೇ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸರ್ವಿಸ್ ಬಗ್ಗೆ ನಾನು 5 ಸ್ಟಾರ್ಸ್ ಕೊಡಲೇಬೇಕು. ನೋಡಿ, ಹೋಗ್ತಾ ಇದ್ದಂಗೆ ಈ ಥರ ಇರುತ್ತೆ ಆ್ಯಂಬಿಯನ್ಸು. ಒಳಗಡೆ ಇನ್ನೊಂದು ಹಾಲು ಇದೆ ನಿಮಗೆ. ನಾವಿಲ್ಲಿ ಎನಿ ಟೈಮ್ ಹೋದಾಗ್ಲೂ ಸ್ವಲ್ಪ ಬೇಗನೆ ಹೋಗ್ತೀವಿ. ಮೆನ್ಯೂಲಿ ಏನಪ್ಪ ಆರ್ಡ್ರ್ ಮಾಡೋದು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ರೆಗ್ಯುಲರಾಗಿ ನಾವೇನು ಆರ್ಡ್ರ್ ಮಾಡ್ತಿರೋ ಅದೇ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಫಸ್ಟ್ ಆರ್ಡ್ರ್ ಮಾಡಿದ್ದು ನಾವಿಲ್ಲಿ ಆಂಧ್ರ ಚಿಕನ್ ಫ್ರೈ. ಇದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇಲ್ಲಿ. ಸೊ ರೆಗ್ಯುಲರ್ ಡಿಶ್ ನಮ್ಮದಿದು. ನಮ್ಮ ಆಂಟಿ ವೆಜ್ ಇರೋದ್ರಿಂದ ಅವ್ರಿಗೆ ಸೂಪ್ ಮತ್ತು ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ನೋಡಿ, ಇದೇ ಚಿಕನ್ ಫ್ರೈ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಸಾಲೆ. ಇದನ್ನು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಈ ಒಂದು ಡಿಶ್ನ. ಮತ್ತು ಆ್ಯಸ್ ಯೂಶ್ವಲ್ ನನ್ನ ಮಗನಿಗೆ ಚಿಕನ್ ಲಾಲಿಪಾಪ್ ಮತ್ತು ಫೇವ್ರೇಟ್, ಅವನಿಗೆ ಅದನ್ನು ಆರ್ಡ್ರ್ ಮಾಡಿದ್ವಿ. ನಮ್ಮ ಸ್ಪೆಷಲ್ ಡೇನ ನಮ್ಮ ಲವ್ಡ್ ಒನ್ಸ್ ಜೊತೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮನ್ನ ಇಷ್ಟಪಡೋರ ಜೊತೆ ನಾವು ಯಾವತ್ತೂ ನಮ್ಮ ಬರ್ಡೇನ ಅಥವಾ ನಮ್ಮ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ನಮಗೆ ಎಲ್ಲಿ ಪ್ರಿಫರೆನ್ಸ್ ಸಿಗುತ್ತೋ, ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಕೂತ್ಕೊಂಡು ನಾವು ಒಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರು ಮನಸ್ಸಿಗೆ ಫುಲ್ 24 hours ಒನ್ ಡೇಲಿ ಒಂದು 10 ನಿಮಿಷ ಕೂತ್ಕೊಂಡ್ರು ನಮ್ಗೆ ಎಷ್ಟೋ ಖುಷಿ ಸಿಗುತ್ತೆ. ಅದೇ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಲಂಚಿಗೆ ಕರ್ಕೊಂಡು ಬಂದಿದ್ವಿ. ಮತ್ತು ಇಲ್ಲಿ ಮಸ್ಟ್ ಟ್ರೈ ಅಂದರೆ ಒನ್ ಮೋರ್ ರೆಸಿಪಿ ಅಂದರೆ ಅದು ಚಿಕನ್ ಕ್ಷತ್ರಿಯ. ಮತ್ತು ನೋಡಿ, ಇವಾಗ ನಾವು ಇಲ್ಲಿ ಮೇನ್ ಕೋರ್ಸು 1 ಹೈದ್ರಾಬಾದಿ ಬಿರಿಯಾನಿ ಮತ್ತು 2 ಆಂಧ್ರ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ನನಗೆ ಆಂಧ್ರ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ಹೈದ್ರಾಬಾದ್ ಬಿರಿಯಾನಿ ಅಂದರೆ ಇಷ್ಟ. ಸೊ ಎರಡನ್ನೂ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ವೈಸ್ ಮಾತ್ರ ನಾನು ಔಟೇ ಕೊಡಬೇಕು ಅಂತ ಹೇಳ್ಬೋದು. ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಾವು ಇವಾಗ ಮತ್ತೆ ಊಟ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ಫ್ರೆಂಡ್ಸ್ ಫ್ಯಾಮಿಲಿ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಚಿಟ್ ಮಾಡಿ ಮತ್ತು ಅವರು ನನ್ನ ಹಸ್ಬೆಂಡ್ ಬರ್ಡೇಗೆ ಕೇಕ್ ತಂದಿದ್ದರು. ಕೇಕ್ ಕಟ್ ಮಾಡಿಬಿಟ್ಟು ನಾವು ಸ್ವಲ್ಪ ಡಿನ್ನರ್ಗೆ ಅಂತ ಹೊರಗಡೆ ಹೋದ್ವಿ. ಸ್ವಲ್ಪ ಪ್ರೈವಸಿ ರೀಸನಿಂದ ನಾನು ಅವ್ರ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಏನೂ ಹಾಕ್ತಾಯಿಲ್ಲ. ನಾವು ಡಿನ್ನರ್ಗೆ ಅಂತ ಒಂದು ಪ್ಲೇಸ್ಗೆ ಹೋದ್ವಿ. ಪ್ಲೇಸ್ ತುಂಬ ಚೆನ್ನಾಗಿತ್ತು. ಸೊ ವೀಡಿಯೋಸಲ್ಲಿ ಅವರು ಇರೋದ್ರಿಂದ ನಾನು ಆ ವಿಡಿಯೋ ಹಾಕೋಕ್ಕಾಗಿಲ್ಲ ಇಲ್ಲಿ.
ಬಟ್ ಡೆಫಿನೆಟ್ಲಿ ಇನ್ನೊಂದು ಸಲ ನಿಮ್ಮ ಜೊತೆ ನಾನು ಆ ಪ್ಲೇಸ್ನ ಶೇರ್ ಮಾಡ್ತೀನಿ. ಬಟ್ ಇದು ನೆಕ್ಸ್ಟ್ ಡೇ ಇನ್ನೊಂದು ಸತಿ ಬಂದಿರೋದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇರೋದು, ಆವತ್ತಿನ ದಿನದಲ್ಲ ಇದು. ಇದು ನ್ಯೂ ಬೇಲ್ ರೋಡ್ ಬರೋ ಕೆಸಿನೋ ಹೋಟೆಲ್ ಅಂತ. ಇಲ್ಲಿ ಸಿಗೋ ಶವರ್ಮ ಅಂದರೆ ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ತುಂಬ ಇಷ್ಟ. ನಿಮಗೆ ಪ್ಲೇಟ್ ಶವರ್ಮನೂ ಸಿಗುತ್ತೆ, ನಾರ್ಮಲ್ ಶವರ್ಮ ರೋಲು ಸಿಗುತ್ತೆ. ಶವರ್ಮ ರೋಲು, ಆಮೇಲೆ ಮತ್ತು ಮಾಂಚೋ ಸೂಪ್, ಗ್ರಿಲ್ ಚಿಕನ್ ಮತ್ತು ಫ್ರೈಡ್ ರೈಸ್ ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಎಲ್ಲನೂ ಟೇಸ್ಟ್ ವೈಸ್ ಸೂಪರಾಗಿರುತ್ತೆ, ಯಾಕಂದರೆ ನಾನು ಈ ಹೋಟ್ಲಿಗೆ ಸುಮಾರು ಸಲ ಹೋಗಿದ್ದೀನಿ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು ಆಲ್, ಟೇಕ್ ಕೇರ್.